ನನಗೀಗ ಮಕ್ಕಳು ಬೇಡ. ಇದು ಇತ್ತೀಚೆಗೆ ಮದುವೆಯಾಗಿರುವಂತ ಯಂಗ್ ಕಪಲ್ಸ್ ಹೇಳ್ತಿರುವಂತ ಮಾತು. ಮಕ್ಕಳು ಮಾಡೋದನ್ನ ಅವರು ಪೋಸ್ಟ್ಪೋನ್ ಮಾಡ್ಕೋತಾ ಇದ್ದಾರೆ. ಹೆಣ್ಣು ಕೊಟ್ಟ ತಂದೆ ತಾಯಿ ಟೆನ್ಷನ್ ಮಾಡ್ತಾ ಇದ್ದಾರೆ. ಮದುವೆಯಾಗಿ ಮಗಳೊಂದು ಒಳ್ಳೆ ಮನೆಗೆ ಹೋಗ್ತಾಳೆ, ನಾವೊಂದು ಮೊಮ್ಮಕ್ಕಳನ್ನ ನೋಡ್ತೀವಿ ಅಂತ ಆಸೆ ಪಟ್ಟವರಿಗೆ ನಿರಾಶೆ ಆಗ್ತಾ ಇದೆ. ಇಲ್ಲಿ ಮಗನ ಹೆತ್ತವರು ಕೂಡ ಇದೇ ಮಾತಾಡ್ತಾ ಇದ್ದಾರೆ. ಒಳ್ಳೆ ಕಡೆ ನೋಡಿ ಮದುವೆ ಮಾಡಿದ್ವಿ, ಬೇಗ ಒಂದು ಮೊಮ್ಮಗನ ಕಾಲ್ ನೋಡ್ಬಿಟ್ಟು ಆಮೇಲೆ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಆಸೆ ಪಟ್ಕೊಂಡವರಿಗೆ ನಿರಾಶೆ ಆಗ್ತಿದೆ. ಇವರೆಲ್ಲ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಅಲ್ಲಿ ಒಂದ್ ಕಡೆ ಮಕ್ಕಳಿಲ್ಲ ಅಂತ ದಂಪತಿಗಳು ಹಾಸ್ಪಿಟಲ್ನಿಂದ ಹಾಸ್ಪಿಟಲ್ಗೆ ಓಡಾಡ್ತಾ ಇದ್ದಾರೆ. ಇನ್ನಷ್ಟು ಜನ IVF ಅಲ್ಲಿ ಹೋಗ್ಬಿಟ್ಟು ಲಕ್ಷಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೂ ಒಂದು ಮಗುವನ್ನು ಪಡೆಯೋಕೆ ಅವ್ರಿಗೆ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಇವತ್ತಿನ ಯಂಗ್ಸ್ಟರ್ಸ್ ಮಕ್ಕಳು ಬೇಡ ಅಂತ ಕೂತ್ಕೊಂಡಿದ್ದಾರೆ. ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇದೇ ಇವತ್ತಿನ ವಿಡಿಯೋ. ಇವತ್ತು ಮಕ್ಕಳನ್ನು ಸಾಕೋದು, ಅವ್ರಿಗೊಂದು ಒಳ್ಳೆ ಎಜುಕೇಶನ್ ಕೊಡೋದು ಒಂದು ಸಾಮಾನ್ಯ ವಿಷಯ ಅಲ್ಲ. ಇದಕ್ಕಾಗಿ ಲಕ್ಷಗಟ್ಟಲೆ ಖರ್ಚು ಮಾಡುವಂತ ಒಂದು ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದವರು, ನಮ್ಗೆಲ್ಲ ಈ ಟೆನ್ಷನ್ ಇರಲಿಲ್ಲ. ಒಳ್ಳೆ ಮೇಷ್ಟ್ರು, ಮುಕ್ತ ಪರಿಸರ ಮತ್ತು ದುಡ್ಡಿನ ಚಿಂತೆ ಇಲ್ಲದೆ ನಮ್ದೆಲ್ಲ ಎಜುಕೇಶನ್ ಮುಗೀತು. ಅಲ್ಲಿ ಒಳ್ಳೆ ಶಾಲೆ ಕೆಟ್ಟ ಶಾಲೆ ಎಂಬ ಕಂಪ್ಯಾರಿಸನ್ ಇರಲಿಲ್ಲ. ಯಾಕಂದ್ರೆ ಊರಿಗಿದ್ದದೇ ಒಂದು ಶಾಲೆ. ಆದ್ರೆ ನಮ್ಮೆಲ್ಲ ಸರ್ಕಾರಿ ಮೇಷ್ಟ್ರು ನಮಗೆ ಮೋಸ ಮಾಡಿಲ್ಲ, ಒಳ್ಳೆ ವಿದ್ಯೆ ಕೊಟ್ರು. ಆದ್ರೆ ಇವತ್ತು ವಿಷಯ ಹಾಗಲ್ಲ. ಜನರಿಗೆ ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಸೇರಿಸಬೇಕೆಂಬ ಆಸೆ ಇದೆ. ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಇದ್ರೂ ಎಲ್ರಿಗೂ ಪ್ರೈವೇಟ್ ಸ್ಕೂಲೇ ಬೇಕು. ಕಾರಣ ಇಂಗ್ಲಿಷ್. ಸರ್ಕಾರಿ ಶಾಲೆಯಲ್ಲಿ ಕಲಿಸುವಂತ ಮೇಷ್ಟ್ರುಗಳ ಮಕ್ಕಳೇ ಇವತ್ತು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸೇರ್ಕೊಳ್ತಾ ಇದ್ದಾರೆ. ಎಲ್ರಿಗೂ ಇಂಗ್ಲಿಷ್ ಬೇಕು. ಆದ್ರೆ ಇದರಿಂದಾಗಿ ಆಗಿದ್ದೇನು, ಅಲ್ಲಲ್ಲಿ ಉಟ್ಕೊಂಡಿರುವಂತಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು, ವರ್ಷ ಇರುತ್ತಿರುವಂತಹ ಅದರ ಫೀಸ್ಗಳು, ಅದನ್ನು ಕಟ್ಟಲಾಗದೆ ಒದ್ದಾಡ್ತಿರುವಂತ ಪೋಷಕರು. ಇವತ್ತು ಬೆಂಗಳೂರಿನಲ್ಲಿ ಎವರೇಜ್ ಆಗಿರುವಂತಹ ಒಂದು CBSE ಸ್ಕೂಲ್ನ ವರ್ಷದ ಫೀಸು 80,000ದಿಂದ 1 ಲಕ್ಷ. ನೀವು ಒಳ್ಳೆ ಸ್ಕೂಲಿಗೆ ಹೋಗೋದಿದ್ರೆ ಇದು 4 ಲಕ್ಷ ತನಕ ಇರುತ್ತೆ. ಅದಲ್ಲದೆ ಸ್ಕೂಲ್ ಬಸ್ಸು, ಯೂನಿಫಾರ್ಮ್, ಪುಸ್ತಕ, ಅಸೈನ್ಮೆಂಟ್, ಸ್ಕೂಲ್ ಡೇ, ಆ ಫೀಸು ಈ ಫೀಸ್ ಹೇಳ್ಬಿಟ್ಟು ಒಂದಷ್ಟು ಕೀಳ್ತಾರೆ. ಆಮೇಲೆ ಬ್ಯಾಗ್, ಟಿಫಿನ್ ಬಾಕ್ಸ್, ಸಾಕ್ಸ್, ಶೂ, ಟ್ಯೂಷನ್, ಸಮ್ಮರ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಒಂದಷ್ಟು ಹಣ ಎಕ್ಸ್ಟ್ರಾ. ಒಟ್ಟಾರೆ ಇವತ್ತಿನ ದಿನದಲ್ಲಿ ಒಂದು ಮಗು ಸಾಧಾರಣ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೋಗ್ಬೇಕಂದ್ರೆ ವರ್ಷದ ಖರ್ಚು 1 ಲಕ್ಷ. ಒಂದು ಮಗು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತಲುಪಬೇಕಾದ್ರೆ ಆ ಮಗುವಿನ ಪೇರೆಂಟ್ಸ್ ಆ ಮಗುವಿನ ಮೇಲೆ ಅಂದಾಜು 10 ಲಕ್ಷ ಖರ್ಚು ಮಾಡಿರ್ತಾರೆ. ಇದು ಬೆಂಗಳೂರಿನ ಕತೆ. ಬೇರೆ ಕಡೆ 1-2 ಲಕ್ಷ ಕಮ್ಮಿ ಆಗ್ಬೋದೇನೋ. ಇದು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ವ್ಯತ್ಯಾಸ ಆಗ್ಬೋದು. ನಾನೊಂದು ಎವರೇಜ್ ತಗೊಂಡಿದ್ದೀನಿ ಅಷ್ಟೇ. ನಿಮಗೆಲ್ಲಾದ್ರೂ 2 ಮಕ್ಕಳಿದ್ರೆ 20 ಲಕ್ಷ ಖರ್ಚು. ಅದಲ್ಲದೆ ಮನೆ ಬಾಡಿಗೆ, ಹಾಸ್ಪಿಟಲ್ ಖರ್ಚು, ಮನೇಲಿ ಯಾರಾದ್ರೂ ವಯಸ್ಸಾಗಿರೋ ತಂದೆ ತಾಯಿ ಇದ್ರೆ ಅವರ ಮೆಡಿಸಿನ್ ನ ಖರ್ಚು. ಇದನ್ನೆಲ್ಲ ಒಬ್ಬ ಮಿಡ್ಲ್ ಕ್ಲಾಸ್ ಮನುಷ್ಯ ಹೇಗೆ ಮ್ಯಾನೇಜ್ ಮಾಡ್ತಾನೆ? ಇದೆಲ್ಲ ಸ್ಕೂಲ್ನ ವಿಷಯ ಆಯ್ತು. ನಾನೇನು ಕಾಲೇಜ್ ವಿಷಯಕ್ಕೆ ಬಂದೇ ಇಲ್ಲ. ಒಂದು ಪ್ರೈವೇಟ್ ಕಾಲೇಜಲ್ಲಿ ಓದಿಸ್ತೀರಂದ್ರೆ PUCಗೆ 1 ವರ್ಷಕ್ಕೆ 1.5 ಲಕ್ಷ ಅಂದ್ರೂ 3 ಲಕ್ಷ PUCಗೆ ಬೇಕು. ನೀವೇನಾದ್ರೂ ಇಂಜಿನಿಯರಿಂಗ್ ಮಾಡಿಸ್ತೀನಿ ಅಂದ್ಬಿಟ್ರೆ ಮಿನಿಮಮ್ ವರ್ಷಕ್ಕೊಂದು 2 ಲಕ್ಷ, ಅಂದ್ರೆ 4 ವರ್ಷಕ್ಕೊಂದು 8 ಲಕ್ಷ. ಅಂದ್ರೆ ಒಬ್ಬ ಹುಡುಗ 10ನೇ ಕ್ಲಾಸ್ ಹೋಗೋ ತನಕ ಒಂದು 10 ಲಕ್ಷ, PUCಗೆ ಒಂದು 3 ಲಕ್ಷ, ಡಿಗ್ರಿಗೆ ಒಂದು 8 ಲಕ್ಷ, ಒಟ್ಟು 21 ಲಕ್ಷ ನಿಮ್ ಕೈಲಿ ಇರಬೇಕು. ಇದೊಂದು ಸಾಧಾರಣ ಸೆಟಪ್ ನಾನು ಹೇಳ್ತಿದ್ದೀನಿ. ನೀವು ಹೈಯರ್ ಲೆವೆಲ್ಗೆ ಹೋಗ್ಬಿಟ್ರೆ ಅದರ ಖರ್ಚಿಗೆ ಲಿಮಿಟೇ ಇಲ್ಲ. ಸರಿ, ಇಷ್ಟೆಲ್ಲ ಓದಿಸಿ ಅವನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ, ಒಂದು ಒಳ್ಳೆ ಸಂಪಾದನೆ ಆದರೆ ಬೇರೆ ಮಾತು. ಆದರೆ ಇವತ್ತಿನ ಕತೆ ಏನು? ಇವತ್ತು ಒಂದು ಜಾಬ್ ಇಂಟರ್ವ್ಯೂಗೆ ಹೋಗ್ಬಿಟ್ರೆ ಅವ್ರು ಆಫರ್ ಮಾಡ್ತಿರೋಂಥ ಸ್ಯಾಲರಿ 25,000 ರೂಪಾಯಿ, 30,000 ರೂಪಾಯಿ. ಎಲ್ಲಿ ನಿಮ್ಮ 21 ಲಕ್ಷದ ಇನ್ವೆಸ್ಟ್ಮೆಂಟ್, ಎಲ್ಲಿ 25,000 ರೂಪಾಯಿ ತಿಂಗಳಿಗೆ? ದುಡ್ಡಿನ ವಿಚಾರ ಬಿಡಿ, ಆದ್ರೆ ಪೇರೆಂಟ್ಸ್ ತಗೊಂಡಿರುವಂತ ಟೆನ್ಷನ್, ಅವ್ರು ಮಾಡಿರುವಂತ ತ್ಯಾಗ, ಇದಕ್ಕೆಲ್ಲ ವ್ಯಾಲ್ಯೂ ಇಲ್ವಾ? ಇದೆಲ್ಲ ಲೆಕ್ಕಾಚಾರ ನಿಮ್ಗೊಂದು ಪಿಕ್ಚರ್ ಕೊಡೋಕೆ ಹೇಳಿರೋದು. ಆಕ್ಚುಯಲ್ ಲೆಕ್ಕಾಚಾರ ಇದಕ್ಕಿಂತ ಎಷ್ಟೋ ಜಾಸ್ತಿ ಇದೆ. ನಾನಿಲ್ಲಿ ಇನ್ಫ್ಲೇಷನ್, ಟ್ಯಾಕ್ಸೇಷನ್ ಮತ್ತು ವರ್ಷ ಜಾಸ್ತಿ ಆಗ್ತಿರುವಂತ ಫೀಸ್ ಬಗ್ಗೆ ಮಾತಾಡೇ ಇಲ್ಲ. ಅದೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ಈ ಮೊತ್ತ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಸಿಟಿಯಲ್ಲಿ ಸೆಟ್ಲ್ ಆಗಿರೋರು ಮೊದಲು 3 ಮಕ್ಳು ಮಾಡ್ತಾ ಇದ್ದವ್ರು ಈಗ 2 ಮಕ್ಳು ಅಂತ ಆಗಿದ್ದಾರೆ. 2 ಮಕ್ಳು ಮಾಡ್ಕೊಳ್ತಾ ಇದ್ದವ್ರು ಈಗ 1 ಮಗು ಸಾಕುವಂತಿದ್ದಾರೆ. 1 ಮಗನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದವ್ರೀಗ ಮಕ್ಕಳು ಬೇಕಾ ಅಂತೇಳಿ ಕ್ವಶನ್ ಕೇಳುವಂತ ಒಂದು ಪರಿಸ್ಥಿತಿಗೆ ತಲುಪಿಟ್ಟಿದ್ದಾರೆ. ಇತ್ತೀಚೆಗೆ ಮದುವೆ ಆಗಿರೋರು ಹೊಸ ಪೀಳಿಗೆಯವರು, ಅವರು ಎಜುಕೇಟೆಡ್, ಅವರಿಗೆ ಕಾಮರ್ಸ್ ಗೊತ್ತು, ಮಕ್ಕಳು ಮಾಡ್ಕೊಳ್ಳೋದೇನೋ ಸುಲಭ. ಆದ್ರೆ ಈ ದುಬಾರಿ ದುನಿಯಾದಲ್ಲಿ ಸಾಕೋದಾದ್ರೂ ಹೇಗೆ? ಇಲ್ಲಿ ಮಂತೆಂಡ ಬೇಕಾದ್ರೆ ಮನೆ ಬಾಡಿಗೆ ಕಟ್ಟೋದೇ ಕಷ್ಟ. ಈ ಸಮಯದಲ್ಲಿ ಮಕ್ಕಳು ಮಾಡ್ಕೊಳ್ಳೋದು ಒಂದು ಲಕ್ಸುರಿ ಅನ್ಸುತ್ತೆ. ಹೆಚ್ಚುತ್ತಾ ಇರುವಂತ ಈ ಸ್ಕೂಲ್ ಫೀಸ್ ಜನರು ಮದುವೆ ಆಗೋದನ್ನ ಮತ್ತು ಮಕ್ಕಳು ಮಾಡ್ಕೊಳ್ಳೋದನ್ನ ಡಿಲೇ ಮಾಡಿಸ್ತಾ ಇದೆ. ಕೋವಿಡ್ ಸಮಯದಲ್ಲಿ ಯಾವಾಗ ಅಮೆರಿಕ ಸ್ಟೂಡೆಂಟ್ ಲೋನ್ ಪೇಮೆಂಟ್ ಅನ್ನ ಸ್ವಲ್ಪ ಸಮಯಕ್ಕೆ ಸ್ಥಗಿತ ಮಾಡ್ತು, ಆವಾಗ ಜನರು ಮಕ್ಕಳು ಮಾಡೋದನ್ನ ಚಿಂತೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದರ ಅರ್ಥ ಏನಂದ್ರೆ, ಒಂದ್ ಕಡೆ ಮಕ್ಕಳು ಬೇಕು, ಆದ್ರೆ ಅವರ ಬ್ಯಾಂಕ್ ಬ್ಯಾಲೆನ್ಸ್, ಅವರ ಕಮಿಟ್ಮೆಂಟ್ ಆ ಮಕ್ಕಳನ್ನು ಮಾಡ್ಕೊಳ್ಳುವಂತ ನಿರ್ಧಾರವನ್ನು ಡಿಲೇ ಮಾಡೋ ತರ ಮಾಡ್ತಾ ಇದೆ. ದುಡ್ಡಿನ ವಿಚಾರ ಒಂದ್ ಕಡೆ ಆಯ್ತು. ಈಗ ಇದರ ಇನ್ನೊಂದು ಮುಖ ನೋಡೋಣ, ಫ್ಯಾಮಿಲಿ ಪ್ರಾಬ್ಲಮ್ಸ್. ಹೊಸದಾಗಿ ಮದುವೆಯಾಗಿ ಬಂದಿರುವಂತ ಹೆಣ್ಣಿಗೆ ಗಂಡನ ಮನೆಯಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅವಳು ತನ್ನ ಪ್ರೆಗ್ನೆನ್ಸಿಯನ್ನ ಪೋಸ್ಟ್ಪೋನ್ ಮಾಡ್ತಾಳೆ. ಗಂಡನ ಕೆಲಸ ಏನಾದ್ರೂ ಪ್ರೈವೇಟ್ ಆಗಿದ್ರೆ ಅತಂತ್ರ ಪರಿಸ್ಥಿತಿ. ಇತ್ತೀಚೆಗೆ ಬಂದಿರುವಂತ AI ಯಾರ ಜಾಬ್ ಯಾವಾಗ ಕಿತ್ತು ಬಿಸಾಕತ್ತೆ ಹೇಳಕ್ಕಾಗಲ್ಲ. ಇನ್ಸೆಕ್ಯೂರಿಟಿ ಜಾಸ್ತಿ ಆಗಿದೆ. ಮನೆಯ ಲೋನ್ ಕಟ್ಟಕ್ಕೆ ದುಡ್ಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಬೇಕೆಂಬ ಆಲೋಚನೆ ಅವರಿಗೂ ಬರುತ್ತೆ. ಸೊ ಅವ್ರ ಮಕ್ಕಳು ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ಕೋತಾರೆ. ಇನ್ನು ಕೆಲವು ಹೆಣ್ಮಕ್ಳು ಚೆನ್ನಾಗಿ ಓದಿರ್ತಾರೆ, ಒಳ್ಳೆ ಜಾಬಿಗೆ ಸೇರ್ಕೊಂಡಿರ್ತಾರೆ, ಆಮೇಲೆ ಮದುವೆ ಆಗುತ್ತೆ, ಅವರಿಗೆ ಅವರ ಕ್ಯಾರಿಯರ್ ಹಾಳು ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಈಗ ನನ್ನ ಮಕ್ಕಳನ್ನ ಹೆತ್ಬಿಟ್ಟು ಆ ಮಕ್ಕಳಿಗೆ ಹಾಲು ಕುಡಿಸ್ತಾ ಕೂತ್ಕೊಂಡ್ರೆ ನನ್ನ ಕೆರಿಯರ್ ಹಾಳಾಗತ್ತೆ ಹೇಳ್ಬಿಟ್ಟು ಅವ್ರ ಮಕ್ಕಳು ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ಕೋತಾ ಇದ್ದಾರೆ. ಆದ್ರೆ ಒಂದೇ ಒಂದು ಸಮಾಧಾನದ ವಿಷಯ ಅಂದ್ರೆ, ಕೆಲವರು 1 ಮಗು ಆದ್ರೂ ಬೇಕು ಅಂತ ನಿರ್ಧಾರ ತಗೊಳ್ತಾ ಇದ್ದಾರೆ. ಎಸ್ಪೆಷಲಿ ಗಂಡಂದಿರು ಆ ಹೆಂಡತಿಯರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಮನೆ ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳ ಕಷ್ಟವನ್ನು ಅರ್ಥ ಮಾಡ್ಕೋತಾ ಇದ್ದಾರೆ. ದಿನ ದಿನ ಹೆಚ್ಚುತ್ತಿರುವಂತ ಲಿವಿಂಗ್ ಕಾಸ್ಟ್, ಕೆಲಸದಲ್ಲಿ ಇರುವಂತ ಅನ್ಸರ್ಟಿನಿಟಿ, ಇದೆಲ್ಲ ನಮಗೆ ಗಾಬರಿ ಮೂಡಿಸೋ ಸಹಜ. ಅದರ ಅರ್ಥ ನಾವು ಮಕ್ಕಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಬೇಕು ಅಂತ ಅಲ್ಲ.
ನಾನೆಲ್ಲ ಸೆಟ್ಲ್ ಆದ್ಮೇಲೆ ಮಕ್ಳು ಮಾಡ್ಕೊಳ್ತೀನಿ ಅನ್ನೋದು ಈ ಸಮುದ್ರದಲ್ಲಿ ಅಲೆಗಳು ನಿಂತ ಮೇಲೆ ನಾನು ದೋಣಿ ತೆಗಿತೀನಿ ಅಂದ ಹಾಗೆ ಆಯ್ತು. ಎಲ್ಲವೂ ಪರ್ಫೆಕ್ಟ್ ಆಗುವಂತ ದಿನ ಯಾವತ್ತೂ ಬರಲ್ಲ. ನೀವೀಗ ಯಂಗ್ ಇದ್ದೀರಾ, ಟೇಕ್ ರಿಸ್ಕ್. ಇದೇ ಮಕ್ಕಳನ್ನ ಮಾಡ್ಕೊಳ್ಳುವಂತ ಸರಿಯಾದ ಸಮಯ. ಯಾವತ್ತು ಮದುವೆದ ಕೂಡಲೇ ಮೈಕ್ರೋ ಫ್ಯಾಮಿಲಿ ಮಾಡ್ಕೊಳ್ಬೇಡಿ. ಮಕ್ಕಳು ಬೆಳೆಯಕ್ಕೆ ಇದು ಕಷ್ಟ ಆಗತ್ತೆ. ತಂದೆ ತಾಯಿ ಜೊತೆನೋ ಅತ್ತೆ ಮಾವನ ಜೊತೆನೇ ಇದ್ಬಿಟ್ಟು ಮಕ್ಕಳು ಬೆಳಿಬೇಕು. ಅವರಿಗೂ ಅಜ್ಜ ಅಜ್ಜಿಯ ಪ್ರೀತಿ ಸಿಗ್ಬೇಕು. ಆಗ ಮಕ್ಕಳಿಗೂ ಖುಷಿ, ನಿಮಗೂ ಒಂದು ಸಪೋರ್ಟ್ ಸಿಗುತ್ತೆ. ಇನ್ನು ಸ್ಕೂಲ್ ಫೀಸ್ನ ವಿಚಾರಕ್ಕೆ ಬಂದಾಗ ನಿಮ್ಮಲ್ಲಿ ದುಡ್ಡಿದ್ರೆ ಓಕೆ, ಇಲ್ಲ ಅಂದ್ಬಿಟ್ಟೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. SSLC ತನಕ ನಿಮ್ಮ ಮನೆ ಹತ್ತಿರ ಇರುವಂಥ ಒಂದು ಸ್ಕೂಲ್ಗೆ ಹಾಕಿ. ನಿಜವಾದ ಒಳ್ಳೆ ಎಜುಕೇಶನ್ ಬೇಕಾಗಿರೋದು SSLC ಆದಮೇಲೆ, ಅಂದ್ರೆ PUC ಮತ್ತು ಡಿಗ್ರಿ ಸಮಯದಲ್ಲಿ. ಸರ್ಕಾರಿ ಶಾಲೆಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ಅಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಅಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ. UDISC ಪ್ರಕಾರ 2024-25 ಸಾಲಲ್ಲಿ 40 ಲಕ್ಷಕ್ಕೂ ಹೆಚ್ಚಿನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ತಮ್ಮ ಎಜುಕೇಶನ್ ಅನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಇದು ಒಟ್ಟಾರೆ ಮಕ್ಕಳ 42%. ಮಕ್ಕಳು ಮಾಡೋದನ್ನು ಡಿಲೇ ಮಾಡ್ಕೊಂಡ್ರೆ ಆಮೇಲೆ ವಯಸ್ಸು ಮೀರ್ಬೋದು, ಆಮೇಲೆ ಏಜ್ ರಿಲೇಟೆಡ್ ಸಮಸ್ಯೆಗಳು ಬರ್ತವೆ. ತಂದೆ ತಾಯಿಗೆ ವಯಸ್ಸಾಗೋದಕ್ಕಿಂತ ಮುಂಚೆನೆ ಮಕ್ಕಳು ದೊಡ್ಡವರಾಗಿ ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ಇಲ್ದಿದ್ರೆ ವೃದ್ಧಾಪ್ಯದಲ್ಲೂ ನಮಗೆ ನಮ್ಮ ಮಕ್ಕಳನ್ನು ಸಾಕುವಂತ ಜವಾಬ್ದಾರಿ ತಲೆ ಮೇಲಿರುತ್ತೆ. ಗಂಡ ಹೆಂಡತಿಗೆ ಇಬ್ಬರಿಗೂ ತಮ್ಮ ಕ್ಯಾರಿಯರ್ ಮುಖ್ಯನೇ, ಆದ್ರೆ ಮಗುವಿನ ವಿಚಾರಕ್ಕೆ ಬಂದಾಗ ಇಬ್ಬರಲ್ಲಿ ಒಬ್ಬರು ತ್ಯಾಗ ಮಾಡಲೇಬೇಕಾಗುತ್ತೆ. ಯಂಗ್ ಏಜಲ್ಲಿದ್ದಾಗ ತಮ್ಮ ಕ್ಯಾರಿಯರ್ನಲ್ಲಿ 1-2 ವರ್ಷದ ಗ್ಯಾಪ್ ತಗೊಳ್ಬೋದು, ಅದ್ರಲ್ಲಿ ಏನು ಜಾಸ್ತಿ ಸಮಸ್ಯೆ ಆಗಲ್ಲ. ಬಟ್ ಒಂದ್ಸರ್ತಿ ನೀವು ಕ್ಯಾರಿಯರ್ನ ಪೀಕ್ ಸ್ಟೇಜ್ ಬಂದಮೇಲೆ, ನಿಮ್ಮೊಂದು ಮಿಡಲ್ ಏಜ್ ಬಂದಮೇಲೆ, ಆಮೇಲೆ ಗ್ಯಾಪ್ ತಗೊಂಡಾಗ ನಿಮಗೆ ಮತ್ತೆ ಅದು ರಿಕವರ್ ಆಗಿಬಿಟ್ಟು ಮತ್ತೆ ಮೊದಲ ಸ್ಥಾನಕ್ಕೆ ಮುಟ್ಟೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಯಂಗ್ ಇರಬೇಕಾದ್ರೇ ಮಕ್ಕಳು ಮಾಡುವಂಥ ಪ್ಲಾನಿಂಗನ್ನು ಮಾಡ್ಕೋಬೇಕು. ಕೊನೆಯದಾಗಿ ಹೇಳಬೇಕಾದ್ರೆ, ಮಕ್ಕಳ ಮೇಲೆ ಮಾಡುವಂಥ ಖರ್ಚನ್ನು ಒಂದು ಖರ್ಚಾಗಿ ಅಲ್ಲ, ಒಂದು ಇನ್ವೆಸ್ಟ್ಮೆಂಟ್ ಆಗಿ ನೀವು ಪರಿಗಣಿಸಬೇಕು. ಅವರಿಗೆ ನಾವು ಕೊಡುವಂಥ ವಿದ್ಯಾಭ್ಯಾಸದಿಂದ ಅವರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ತಾರೆ. ವಿದ್ಯಾಭ್ಯಾಸದೊಟ್ಟಿಗೆ ಪ್ರೀತಿ, ಸಮಯ ಮತ್ತು ಸಂಸ್ಕಾರ ಕೊಟ್ಟರೆ ಅವ್ರು ನಿಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.